ಸ್ನೇಹಿತರೆ, ರಕ್ಷಿತಾ ಶೆಟ್ಟಿ ಪಾಲಿಗೆ ಒಲಿದು ಬಂದ ಅದೃಷ್ಟ, ಗೆಲ್ಲಿಗೆ ಅವಕಾಶ ರಕ್ಷಿತಾ ಶೆಟ್ಟಿ ಪಾಲಾಯಿತು. ಏನಂದರೆ ಗೆಲ್ಲಿಯ ಅವಕಾಶ ರಕ್ಷಿತಾ ಶೆಟ್ಟಿ ಪಾಲಾಯಿತು. ಏನಪ್ಪ ಇದು ಅಂತ ಹೇಳಿ ನೋಡೋದಾದರೆ ದಯವಿಟ್ಟು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮತ್ತು ವಿಡಿಯೋ ಒಂದು ಲೈಕ್ ಕೊಡಿ. ಕಷ್ಟಪಟ್ಟು ವಿಡಿಯೋ ಮಾಡಿ ಹಾಕ್ತಿರ್ತೀವಿ ಸ್ನೇಹಿತರೆ, ನಮಗೊಂದು ಸಪೋರ್ಟ್ ಮಾಡಿ. ಕೆಳಗಡೆ ಕಾಣ್ತಿರೋ ರೆಡ್ ಕೆಂಪು ಬಟನ್ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಒಂದು ಗಂಟೆ ಬರುತ್ತೆ, ಆ ಗಂಟೆನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ನೇಹಿತರೆ, ಸೆಲೆಕ್ಟ್ ಮಾಡ್ಕೊಂಡವ್ರಿಗೆ ಥ್ಯಾಂಕ್ ಯು. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದುವರ್ಸೋಣ. ಏನಪ್ಪ ಅಂದರೆ ಸ್ನೇಹಿತರೆ, ಏನಂದರೆ ಮೀಡಿಯಾ ಹೌಸ್ ಕನ್ನಡಿಗೆ ಏನಂದರೆ ನಮ್ಮ ಟಿ ವಿ ಚಾನಲ್ಗಳಲ್ಲಿ ಎಲ್ಲ ಏನೋ ಓಡಾಡ್ತಿರೋ ಸುದ್ದಿ ಏನಪ್ಪ ಅಂದರೆ ಸೀಸನ್ 12 ಮುಗಿದು 2 ತಿಂಗಳಾಯಿತು, ಇನ್ನೂ ಬಿಗ್ ಬಾಸ್ ಮುಗಿದಿಲ್ಲ. ಬಿಗ್ ಬಾಸ್ ಮುಗಿದಿಲ್ಲ. ಬಿಗ್ ಬಾಸ್ ಮಾತ್ರ ಅಲ್ಲ, ಬಿಗ್ ಬಾಸ್ನಲ್ಲಿರೋ ಸ್ಪರ್ಧಿಗಳು ಒಬ್ಬರು ಕಮ್ಮಿ ಆಗಿಲ್ಲ. ಅದರಲ್ಲೂ ಗಿಲ್ಲಿ ಹಾಗೂ ರಕ್ಷಿತಾ ಬಗ್ಗೆ ಹೇಳೋದು ಬೇಡ ಬಿಡಿ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಸಿಗದಂಥ ಡಿಮ್ಯಾಂಡ್ ಇವರಿಬ್ಬರಿಗೆ ಸಿಗ್ತಾ ಇರುವಂಥ ನೋಡಬೇಕು. ಇವರ ಜೊತೆಯಲ್ಲಿ ಸೆಲ್ಫಿ ತಗೋಬೇಕು ಅಂದರೆ ಕ್ಯೂಯಲ್ಲಿ ನಿಲ್ತಿದ್ದಾರೆ. ಸಿನಿಮಾ ಅಂದರೆ ಸ್ಟಾರ್ಸ್ಗಳು ಯಾವ ರೀತಿ ನೋಡ್ತಾರೋ ಇವರಿಬ್ಬರನ್ನು ಜನ ಅದೇ ರೀತಿ ಕಾಣ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣವಾಗಿದ್ದು ಬಿಗ್ ಬಾಸ್ ಅನ್ನೋ ಕಾರ್ಯಕ್ರಮ. ಹೀಗಾಗಿ ಈ ಒಂದೇ ಒಂದು ದಿನವೂ ಬಿಡವಿಲ್ಲದಂತೆ ಬಿಸಿ ಆಗಿರೋದು, ಕೈ ತುಂಬ ಅವಕಾಶ ಇದೆ ಅಂದರೆ ಅದು ಇದು ಅಂಥೇಳಿ ಓಡಾಡುತ್ತಿರುತ್ತಾರೆ. ಇದೊಂದು ಕಾರ್ಯಕ್ರಮಕ್ಕೂ ಸಾವಿರ ಲೆಕ್ಕದಲ್ಲಿ ಸಂಭಾವನೆ ಪಡಿತಿದ್ದಾರೆ ಸ್ನೇಹಿತರೆ. ಇಷ್ಟು ವರ್ಷ ಪಟ್ಟಿದ್ದ ಕಷ್ಟಕ್ಕೆಲ್ಲ ಈ 2 ತಿಂಗಳಲ್ಲಿ ಬಡ್ಡಿ ಸಮೇತ ವಾಪಸ್ ಪಡಿತಿದ್ದಾರೆ. ಇಂತಹ ಅದೃಷ್ಟ ಎಲ್ಲರಿಗೂ ಸಿಗಲ್ಲ ಬಿಡಿ. ಹಣ ಬೇಕಾದರೂ ಮಾಡಬಹುದು, ಆದರೆ ಜನರ ಪ್ರೀತಿಯನ್ನು ಅಷ್ಟು ಈಜಿಯಾಗಿ ಗಳಿಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಆದರೆ ಜನರ ಪ್ರೀತಿ ಅನ್ನೋದು ಇವರೊಬ್ಬರ ಪಾಲಿಗೆ ವರದಾನವಾಗಿ ಬಂದಿದೆ. ಹೀಗಾಗಿ ಈ ಮಟ್ಟದಲ್ಲಿ ಹೆಸರು ಮಾಡುತ್ತಿದ್ದಾರೆ ಸ್ನೇಹಿತರೆ. ಸಿಕ್ಕಾಪಟ್ಟೆ ಬಿಸಿ ಆಗಿರೋ ಹೊತ್ತಿನಲ್ಲಿ ಬಿಗ್ ಬಾಸ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಎಷ್ಟು ದಿನ ರಕ್ಷಿತಾ ಶೆಟ್ಟಿ ಮಿಸ್ ಮಾಡಿಕೊಳ್ತಾ ಇದ್ದರೆ ಕಿರುತೆರೆ ಅಂದರೆ ಮುಂದಿಗೆ ಮತ್ತು ವಾರದ ಕೊನೆಯಲ್ಲಿ ದೊಡ್ಡ ಎಂಟರ್ಟೈನ್ಮೆಂಟ್ ಅಂದರೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಕೂಡಲಿದ್ದಾರೆ. ಅದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ರಕ್ಷಿತಾ ಶೆಟ್ಟಿ ಇರೋ ದೊಡ್ಡ ಕ್ರೇಜ್ ಅಂದರೆ ನಾನು ಯಾವಾಗಲೂ ಸ್ಕ್ರೀನಲ್ಲಿ ಇರಬೇಕು ಅನ್ನೋದು, ನಾನು ಹೈಲೈಟ್ ಆಗಬೇಕು ಅನ್ನೋದು. ಬಿಗ್ ಬಾಸ್ನಲ್ಲಿ ಇದ್ದಾಗಲೂ ಈ ಕೆಲಸವನ್ನು ಅಚ್ಚುಕಟ್ಟಾಗಿ ಆಡ್ತಾಯಿದ್ರು. ಮೊದಲಿಗೆಲ್ಲ ರಕ್ಷಿತಾ ಅವರ ಈ ಪ್ಲ್ಯಾನ್ ಬಹುತೇಕರಿಗೆ ಗೊತ್ತಾಗಲೇ ಇಲ್ಲ. ಆಮೇಲೆ ದಿನಗಳ ಹೋದಂತೆ ರಕ್ಷಿತಾ ಸ್ಟ್ರಾಟಜಿ ಏನಂದರೆ ನಿಧಾನಕ್ಕೆ ಗೊತ್ತಾಗ್ತಿದೆ ಸ್ನೇಹಿತರೆ, ಶುರುವಾಗ್ತಾಯಿತ್ತು. ಎಲ್ಲಿ ಎಂದರೆ ರಕ್ಷಿತಾ ಶೆಟ್ಟಿ ಇದ್ದಾರೋ ಅವರಿಗೆ ಎಲ್ಲಿ ಮಾತಾಡಬೇಕು, ಎಲ್ಲಿ ಮಾತಾಡಬಾರ್ದು ಅನ್ನೋದು ಗೊತ್ತಿತ್ತು ಸ್ನೇಹಿತರೆ. ಅಂದರೆ ಯಾರ ಜೊತೆಗಿದ್ದರೆ ಹೈಪ್ ಸಿಗುತ್ತೆ, ಅಂದರೆ ಪ್ರೊಮೋ ಕಂಟೆಂಟ್ ಆಗೋದು ಹೇಗೆ ಅನ್ನೋದು ರಕ್ಷಿತಾ ಶೆಟ್ಟಿಗೆ ತುಂಬ ಚೆನ್ನಾಗಿ ಮನವರಿಕೆ ಆಗಿತ್ತು. ಹೀಗಾಗಿ ರನ್ನರ್ ಅಪ್ ಕೂಡ ಆದರು. ಆದರೆ ಬಿಗ್ ಬಾಸ್ ಮುಗಿದ ಮೇಲೆ ಅಂದರೆ ಮಂಕಾಗಿ ಹೋಗಿದ್ದಾರೆ. ಒಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗೋದು ಬಿಟ್ಟರೆ ಟಿವಿ ಮೇಲೆ ಬರ್ತಿಲ್ಲ. ತಿಂಗಳ ಹಿಂದೆ ನಡೆದ ದೊಡ್ಡ ಮನೆ ಹಬ್ಬದಲ್ಲಿ ಭಾಗವಹಿಸಿದ್ದು ಬಿಟ್ಟರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇರಲಿಲ್ಲ. ಹೀಗಾಗಿ ಎಲ್ಲವೂ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಿದೆ ಅನ್ನೋ ಫೀಲ್ ಕಾಡ್ತಾ ಇತ್ತು. ಗಿಲ್ಲಿ ಆದರೆ ಹಾಗಲ್ಲ. ಸಿನಿಮಾ ನಟ ಒಂದಲ್ಲ ಒಂದು ಕಡೆ ಕಾಣಿಸಿಕೊಳ್ತಾರೆ. ಅಂದರೆ ಬೇಸಿಕಲಿ ಕಾಮಿಡಿಯನ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅವಕಾಶ ಹುಡ್ಕೊಂಡು ಬರುತ್ತೆ. ಆದರೆ ರಕ್ಷಿತಾಗೆ ಹಾಗಲ್ಲ. ನಟನೆಯ ಗಂಧಗಾಳಿ ಗೊತ್ತಿಲ್ಲ. ಹೀಗಾಗಿ ರಕ್ಷಿತಾ ನಿಧಾನಕ್ಕೆ ಕಮ್ಮಿ ಆಗ್ತಿದೆ ಅನ್ನೋ ಹೊತ್ತಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮುಗಿತಿದ್ದಂತೆ ಮತ್ತೊಂದು ರಿಯಾಲಿಟಿ ಶೋಗೆ ರಕ್ಷಿತಾ ಬಣ್ಣ ಹಚ್ಚಿದ್ದಾಳೆ. ಅದೇ ರೀತಿ ಗಿಚ್ಚಗಿಲಿಯಲ್ಲಿ ಜೂನಿಯರ್ಸ್. ಈಗಾಗಲೇ ಈ ಶೋ ಶುರುವಾಗಿ ತಿಂಗಳಾಯಿತು. ಈಗ ಈ ಕಾರ್ಯಕ್ರಮಕ್ಕೆ ರಕ್ಷಿತಾ ಸೇರ್ಪಡೆಯಾಗಿದ್ದಾರೆ. ರಕ್ಷಿತಾ ಕೂಡ ಸ್ಪರ್ಧಿಯಾಗಿ ಗಿಚ್ಚಗಿಲಿಯಲ್ಲಿ ಎಂಟ್ರಿ ಕೊಟ್ಟಿದ್ದು, ಇವರ ಅರ್ಧಂಬರ್ಧ ಕನ್ನಡ ಸಿಕ್ಕಾಪಟ್ಟೆ ಕಿಕ್ ಕೊಡೋದು ಖಾಯಂ.
ಏನಪ್ಪ ಅಂದರೆ ಸ್ನೇಹಿತರೆ, ಕಲರ್ಸ್ ಕನ್ನಡ ಅವರು ರಿಲೀಸ್ ಮಾಡಿರೋ ಪ್ರೊಮೋದಲ್ಲಿ ರಕ್ಷಿತಾ ಹೈಲೈಟ್ ಆಗಿದ್ದಾರೆ. ಹೀಗಾಗಿ ಈ ವಾರದಿಂದ ರಕ್ಷಿತಾ ಅಂದರೆ ಸೆಕೆಂಡಲ್ಲಿ ಇರ್ಬೋದಂತ ಹೇಳ್ಬೋದು ಸ್ನೇಹಿತರೆ. ಅಂದರೆ ಮನೆಗೆ ಹೋದ ಸ್ಪರ್ಧಿಗಳು ಗೀಚುಗಲಿಗೆ ಕಾರ್ಯಕ್ರಮಕ್ಕೆ ಬರೋದು ಹೊಸತೇನಲ್ಲ. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿತ್ತು. ಸ್ವಲ್ಪ ಅಂದರೆ ಫೇಮ್ ಇದ್ದವರನ್ನ ಕರ್ಕೊಂಡು ಬಂದು ಜನರ ಮುಂದೆ ಬಿಟ್ಟಿದ್ದರು. ಬಿಗ್ ಬಾಸ್ ಸೀಸನ್ 10ರ ಸಮಯದಲ್ಲಿ ಈಶಾನಿ ಮತ್ತು ಟೋನ್ ಪ್ರತಾಪ್ ಸ್ಪರ್ಧಿಗಳಾಗಿ ಆಯ್ಕೆ ಮಾಡಿದರು. ಒಂದಿಷ್ಟು ದಿನ ಇವರೊಬ್ಬರು ಕೂಡ ಸ್ಪರ್ಧಿಗಳಾಗಿ ಅಭಿನಯಿಸಿದ್ರು. ಆದರೆ ಏನೂ ವರ್ಕೌಟ್ ಆಗಿರಲಿಲ್ಲ. ವಾರಗಳ ಕಳೆದಂತೆ ಇವರೊಬ್ಬರು ಪಾತ್ರ ಜನರಿಗೆ ಬೋರ್ ಅನ್ನೋದಕ್ಕೆ ಶುರುವಾಗಿತ್ತು. ಹೀಗಾಗಿ ಅರ್ಧದಲ್ಲೇ ಹೊರಟು ಹೋಗಿದ್ದರು. ಈಗ ರಕ್ಷಿತಾ ಎಂಟ್ರಿ ಕೊಟ್ಟಿದ್ದಾರೆ. ರಕ್ಷಿತಾ ಯಾವುದಕ್ಕೂ ಅರ್ಧಕ್ಕೆ ಹೋಗೋರಲ್ಲ. ಕ್ಯಾಮ್ರಾ ಮುಂದಿನ ಕಾರ್ಯಕ್ರಮ ಅಂದರೆ ಜೋಶಲ್ಲೇ ಮಾಡ್ತಾ ಇರಬೇಡಿ. ಇನ್ನೊಂದು ವಿಷಯ ಏನಂದರೆ, ಗಿಲ್ಲಿಗೆ ಗಿಲ್ಲಿ ನಟನೆಗೆ ಆಹ್ವಾನ ನೀಡಲಾಗಿತ್ತು. ಆದರೆ ಕೈ ತುಂಬ ಅವಕಾಶ, ಒಂದು ದಿನ ಬಿಡುವಿಲ್ಲದಂತೆ ಕಾರ್ಯಕ್ರಮಗಳು ಇರೋದರಿಂದ ಈ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಲು ಆಗಿಲ್ಲ. ಹೀಗಾಗಿ ಗಿಲ್ಲಿ ಸ್ನಾನಕ್ಕೆ ರಕ್ಷಿತಾನ್ನು ಸ್ನೇಹಿತರೆ ಈ ಶೋನಲ್ಲಿ ಭಾಗವಹಿಸಲು ಆಗಿಲ್ಲ. ಹೀಗಾಗಿ ಗಿಲ್ಲಿ ಸ್ನಾನಕ್ಕೆ ರಕ್ಷಿತಾನ್ನು ಸೇರ್ಪಡೆ ಮಾಡಲಾಗಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟಲ್ಲಿ ಹಾಕಿ, ನಾವು ನಿಮಗೆ ಹೇಳ್ತೀವಿ ಸ್ನೇಹಿತರೆ. ಮತ್ತು ಈ ವಿಡಿಯೋ ಬಗ್ಗೆ ಅನಿಸಿಕೆ ಏನಂತೇಳಿ ಕಮೆಂಟ್ ಮಾಡಿ. ನಿಮಗೆ ರಕ್ಷಿತಾ ಇಷ್ಟನಾ ಅಥವಾ ಗಿಲ್ಲಿ ಇಷ್ಟನಾ ಅಂತೇಳಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ಇದೇ ಥರ ಹೊಸ ಹೊಸ ವಿಡಿಯೋಗಳಿಗಾಗಿ, ಹೊಸ ಹೊಸ ನ್ಯೂಸ್ಗಳಿಗಾಗಿ, ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಬಟನ್, ಕೆಂಪು ಬಟನ್ನ ಸಹ ಒತ್ತಿ ಪಕ್ಕದಲ್ಲಿ ಒಂದು ಬೆಲ್ಲ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಸಿದ್ದಾರೆ. ಯಾಕಂದರೆ ಹೊಸ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಬರುತ್ತವೆ ಸ್ನೇಹಿತರೆ. ಹೀಗಾಗಿ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಬಡ ಮಕ್ಕಳನ್ನು ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.